ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡಿ, ಮಳೆಗಾಲ ಶುರುವಾಗಿ ತುಂಬ ದಿನ ಆಯಿತು. ಮಣ್ಣೆಲ್ಲ ಮೆದುವಾಗಿ ಮಣ್ಣಿನ ಒಳಗಿದ್ದ ಕಾಂಡಕ್ಕೆಲ್ಲ ಜೀವ ಬಂದು ಈಗ ಚಿಗುರೊಡೆದಿದೆ. ನೋಡಿ, ಇದು ನೋಡಿ, ಚಿಗುರೊಡೆದು ಇಷ್ಟು ದೊಡ್ಡದಾಗಿದೆ. ಇದು ಕುಕ್ಕು ಶುಂಠಿ ಅಂತೇಳಿ. ನೋಡಿ, ಇದು ಶುಂಠಿ ಹಾಗೆ ನೋಡಲಿಕ್ಕೆ, ಪರಿಮಳ ಮಾತ್ರ ಮಾವಿನ ಕಾಯಿ ಹಾಗೆ ಪರಿಮಳ, ಒಳ್ಳೆ ಪರಿಮಳ ಉಂಟು. ಇದರಿಂದ ಚಟ್ನಿ ಕಡಿದ್ರೆ ತುಂಬ ಪರಿಮಳ ಬರ್ತದೆ, ತುಂಬ ರುಚಿ ಕೂಡ ಆಗ್ತದೆ. ಇದರಲ್ಲಿ ಮದ್ದಿನ ಅಂಶ ಇರುವುದರಿಂದ ಇದನ್ನು ತಿಂದರೆ ತುಂಬ ಒಳ್ಳೆಯದು. ಇದರ ಗೆಡ್ಡೆಗೆ ಮಾರ್ಕೆಟಲ್ಲಿ ಎಲ್ಲ ತುಂಬ ಬೇಡಿಕೆ ಉಂಟು. ಮಾರ್ಕೆಟಲ್ಲಿ ತುಂಬ ಜನ ಇದನ್ನು ಮಾಡ್ತಾರೆ. ನೋಡಿ, ಇದು ಅರಸಿನ ಎಲೆಯಿಂದ ತಿಂಡಿ ಮಾಡಿದರೆ ತುಂಬ ಒಳ್ಳೆಯದು, ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ಮಾಡ್ತೇವೆ, ವರ್ಷದಲ್ಲಿ ಒಂದು ಆಟಿ ತಿಂಗಳಲ್ಲಿ ಒಂದು 2-3 ಸಲ ಮಾಡ್ತೇವೆ. ಬೆಲ್ಲ ಎಲ್ಲ ಹಾಕಿದರೆ ಒಳ್ಳೆಯದಾಗ್ತದೆ. ಅರಸಿನ ಎಲೆಯಲ್ಲಿ ತಿಂಡಿ ಮಾಡಿದರೆ ಮದ್ದಿನ ಅಂಶ ಜಾಸ್ತಿ ಇರ್ತದೆ, ಆದ ಕಾರಣ ಇದು ತುಂಬ ಒಳ್ಳೆಯದು. ಮತ್ತು ಇದಕ್ಕೆ ಮಾರ್ಕೆಟಲ್ಲಿ ಕೂಡ ಒಳ್ಳೆ ಬೇಡಿಕೆ ಉಂಟು. ಒಂದು ಎಲೆಗೆ 10-20 ರೂಪಾಯಿ ಉಂಟು ಆಟಿ ತಿಂಗಳಲ್ಲಿ. ನಾನೊಂದು ಅದರ ಗೆಡ್ಡೆಯನ್ನು ಅಡಿಕೆ ಮರದ ಅಲ್ಲ, ತೆಂಗಿನ ಮರದ ಬುಡದಲ್ಲಿ ನೆಟ್ಟಿದ್ದೇನೆ. ಅದರ ತುಂಬ ಎಲೆ ಬಂದಿದೆ. ನೋಡಿ, ನನಗೆ ಸಾಕಾಗ್ತದೆ. ಅದು ತುಂಬ ಒಳ್ಳೆಯದಾಗ್ತದೆ ತಿಂಡಿ ಮಾಡಲಿಕ್ಕೆ. ನೋಡಿ, ಇದು ನುಗ್ಗೆ ಸೊಪ್ಪು ಮತ್ತು ಅರಸಿನ ಎಲೆಯದ್ದು ತಿಂಡಿ ಮತ್ತು ಕೇಸು ಇದೆಲ್ಲ ತಿನ್ನೋದವ್ರು ಯಾರಿಲ್ಲ. ಆಟಿ ತಿಂಗಳ ಎಲ್ಲರೂ ತಿಂತಾರೆ. ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಜಾಸ್ತಿ ಉಂಟು. ಮತ್ತು ನುಗ್ಗೆ ಸೊಪ್ಪು ಒಳ್ಳೆಯದು, ದೇಹಕ್ಕೆ ಕೂಡ ಒಳ್ಳೆಯದು. ಕಶ್ಮಲಗಳಿದ್ದರೆಲ್ಲ ಹೊರಗೆ ಹೋಗ್ತದೆ ಹೊಟ್ಟೆಯ ಒಳಗೆ. ಆಟಿ ತಿಂಗಳ ಎಲ್ಲ ಮರ ಗಿಡಗಳ ಸೊಪ್ಪುಗಳಿಗೆ, ಕಾಂಡಗಳಿಗೆ, ಇದು ಹೂಗಳಲ್ಲಿ ಮದ್ದಿನ ಅಂಶ ಜಾಸ್ತಿ ಇರ್ತದೆ. ನೋಡಿ, ಅದಕ್ಕೆ ಎಲ್ಲರೂ ಆಟಿ ತಿಂಗಳಲ್ಲಿ ಅದನ್ನು ತಿನ್ನುವುದು. ನೋಡಿ, ಇದು ಕೇಸು ಇದರಿಂದ ಪತ್ರೊಡೆ ಮಾಡೋದು. ಇದನ್ನು ವರ್ಷಕ್ಕೆ 2-3 ಸಲ ಆದರೂ ತಿನ್ನಬೇಕು. ನಾವು ತಿಂತೇವೆ 2-3 ಸಲ ಪತ್ರೊಡೆ ಮಾಡಿ ಪದಾರ್ಥ ಮಾಡಿ ತಿಂತೇವೆ. ಮಹಿಳೆಯರ ಗರ್ಭಕೋಶಕ್ಕೆ ತುಂಬ ಒಳ್ಳೆಯದು ಇದು. ಇದರಲ್ಲಿ ತುಂಬ ಮದ್ದಿನ ಅಂಶ ಉಂಟು. ಈ ಕೇಸುವಲ್ಲಿ ತುಂಬ ಒಳ್ಳೆಯದಿದು. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.